ಮನೆ ಕುಟುಂಬ ಹೊಡೆಯೋ ರಾಜಕೀಯ ಮಾಡಿದ್ದಾರೆ. ಮನೆಯಲ್ಲಿ ರಾಜಕೀಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಜನಗಳ ತಲೆ ಮೇಲೆ ಹೊಡೆದದ್ದನ್ನು ಜನಗಳಿಗೆ ಕೊಡ್ತಾ ಇರೋದು. ಅವರು ಏನು ಅವ್ರ ಕೈಯಿಂದ ಬಡ್ಜೆಟ್ಟಿಂದ ಏನು. ಅದ್ರ ಜೊತೆಗೆ ಡಿ ಕೆ ಬ್ರದರ್ಸ್ ಇದಾರಲ್ಲ, ಬ್ರದರ್ಸ್ ನಮ್ಮ ಅಲ್ಲಿ ಬಾಂಬ್ ಸಿಡಿಸಿದಾರಲ್ಲ ಅವ್ರು ಬ್ರದರ್ಸ್ ಅಂತ. ಬ್ರದರ್ಸ್ ಅಂದರೆ ಯಾವ ರೀತಿ ಬ್ರದರ್ಸ್ ಅಂತ ಕೇಳಬೇಕು, ಅವ್ರನ್ನೇ ಕೇಳಬೇಕಾಗತ್ತೆ. ಜೀನ್ಸ್ ನಿಮ್ಮಲ್ಲಿದೆ, ಅವರಲ್ಲಿ ಯಾವ ಜೀನ್ಸ್ ಇದೆ ಅಂತ ಅವ್ರನ್ನೇ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಇಲ್ಲಿಂದ ಮೈಸೂರಿಗೆ 135 ರೂಪಾಯಿ 140 ರೂಪಾಯಿ ಇದ್ದದ್ದನ್ನು 200-210 ರೂಪಾಯಿ ಮಾಡಿ ಯಾವುದು ಫ್ರೀ ಕೊಟ್ಟಿದ್ದು, ಯಾವ ಲೆಕ್ಕದಲ್ಲಿ ಫ್ರೀ ಕೊಟ್ಟರು? ಸಾಮಾನ್ಯ ಜನರಿಗೆ ದುಡ್ಡು ಕೊಟ್ಟು ಇವೆಲ್ಲವನ್ನು ಮಾಡಿಸ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರಪ್ಪ ಅಂತ ಸರ್. ಸರ್, ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ. ಯಾರು ಬರಬೇಕು? ನರೇಂದ್ರ ಮೋದಿ ಅವ್ರು ಬೇಕಾ, ರಾಹುಲ್ ಗಾಂಧಿ ಅವ್ರು ಬೇಕಾ? ಸರ್, ಅದು ಜನಗಳ ತೀರ್ಪಿದೆ. ತೀರ್ಪನ್ನು ಅದು ಆಲ್ರೆಡಿ ಡಿಕ್ಲೇರ್ ಆಗಿರುತ್ತೆ. ಜನಗಳಿಗೆ ಅರಿವು ಆಗಿದೆ. ಈಗಿನ ಸರ್ಕಾರ ಏನು ಮಾಡ್ತಾ ಇದೆ, ಮುಂದೆ ಏನು ಮಾಡಬೇಕಾಗಿದೆ ಅದನ್ನು ಜನಗಳು ಅರ್ಥಕೊಂಡು ಮುಂದೆ ಏನು ಮಾಡ್ಬೋದು ಅನ್ನೋದು ಜನಗಳಲ್ಲಿ ಮನವರಿಕೆ ಆಗಿದೆ ಆಲ್ರೆಡಿ. ಈಗಿನ ಮೋದಿ ಸರ್ಕಾರನೇ ನೆಕ್ಸ್ಟ್ ಮತ್ತೊಮ್ಮೆ ಅನ್ನೋದು ಖಂಡಿತವಾಗಿ ಬರುತ್ತೆ. ಈಗ ನೀವು ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಮುಂದುವರಿಲಿ ಅಂತ ಹೇಳಿದರೆ, ಹೌದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವ ಗ್ಯಾರಂಟಿ ಅಂತ ಹೇಳ್ಬೋದು ಸರ್ ನೀವು? 200 ಯೂನಿಟ್ ಕರೆಂಟ್ ಫ್ರೀ, 10 kg ಅಕ್ಕಿ ಫ್ರೀ, ಮನೆ ಹೆಂಡತಿಗೆ 2000, ಯುವ ನಿಧಿ ಅಂತೇಳಿ 3000, 1,500 ಬಸ್ ಫ್ರೀ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಕರೆಂಟ್ ಬಗ್ಗೆ ಮೊದಲು ಸ್ಲ್ಯಾಬ್ಗಳಿರಲಿಲ್ಲ. ಸ್ಲ್ಯಾಬ್ಗಳು ಕಟ್ ಮಾಡಿಬಿಟ್ಟು 1ರಿಂದ 50 ಯೂನಿಟಿಗೆ ಒಂದು ಸ್ಲ್ಯಾಬ್ ಇತ್ತು. ಅದಾದ ನಂತರ ಒಂದು ಸ್ಲ್ಯಾಬ್ ಇತ್ತು. ಅದಾದ ನಂತರ 3 ಸ್ಲ್ಯಾಬ್ ಇತ್ತು. 3 ಸ್ಲ್ಯಾಬನ್ನು ಕಿತ್ತುಬಿಟ್ಟು ಈಗ ಒಂದೇ ಸ್ಲ್ಯಾಬ್ ನಡಿನಲ್ಲಿ 800 ರೂಪಾಯಿ ಮಾಡಿಬಿಟ್ಟು ಇಲ್ಲಿ ಕಿತ್ತು ಅಲ್ಲಿ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ಒಂದು ಕಡೆ ಕಿತ್ತು ಇನ್ನೊಂದು ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಅದು ಯಾವ್ದಾರ ಈ ಥರ ಬಿಟ್ಟು ಬೇರೆ ಯಾವ್ದಾರ ಕೊಡೋ ಮಾರ್ಗ ಇದ್ದರೆ, ಬೇರೆ ರೀತಿ ಕೊಡೋ ಮಾರ್ಗ ಇದ್ದರೆ 200 ಯೂನಿಟ್ಸ್ ಮೊನ್ನೆ ಮೋದಿಯವರು ಹೇಳಿದರು, ಸಬ್ಸಿಡಿ ರೂಪದಲ್ಲಿ ಸೋಲಾರ್ ಕರೆಂಟನ್ನು ತೊಗೊಳ್ಳಿ 300 ಯೂನಿಟ್ ಕೊಡ್ತೀನಿ ಅಂತ. ಆ ಥರ ಸ್ಕೀಮ್ ಏನಾರು ಇದ್ದು ಮಾಡಿದ್ದಾರೆ, ಅದಕ್ಕೆ ಗೈಡ್ನೆಸ್ ಇದ್ದರೆ ನೀವು ಏನಾರು ಹೇಳಿ. ಅಂದರೆ 200 ಯೂನಿಟ್ ಕರೆಂಟ್ ಕರೆಕ್ಟಾಗಿ ಸಿಗ್ತಿಲ್ಲ, ಆ ಕಡೆಯಿಂದ ತಗೊಂಡು ಈ ಕಡೆ ಕೊಡ್ತಿದ್ದಾರೆ ಅಂತ ಹೇಳ್ತೀವಿ. ಒಬ್ಬರ ತಲೆ ಮೇಲೆ, ಜನಗಳ ತಲೆ ಮೇಲೆ ಹೊಡೆದದ್ದನ್ನು ಜನಗಳಿಗೆ ಕೊಡ್ತಾ ಇರೋದು. ಅವರು ಏನು ಅವ್ರ ಕೈಯಿಂದ ಬಡ್ಜೆಟ್ಟಿಂದ ಏನು. ಜನಗಳ ತಲೆಗೆ ಹೊಡೆದದು ಜನಗಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತೀವಿ. ಗೊತ್ತಾಗೋದಿಲ್ಲ. ಇದು ಯಾರಿಗೂ ಪಬ್ಲಿಷ್ ಆಗ್ತಾಯಿಲ್ಲ. ಇವಾಗ ನೀವು ಬಸ್ದೇ ಕೇಳಿದ್ರಿ ಫ್ರೀ ಅಂತ. ಇಲ್ಲಿಂದ ಜೆಂಟ್ಸ್ ಯಾವುದೋ ಪ್ರಯಾಣಿಕ ಹೋದರೆ, ಜನಪ್ರತಿನಿಧಿ ಮಧ್ಯೆ ಹೋದರೆ ಅಲ್ಲಿ ಜನಗಳಿಗೆ ಅವ್ರು ಹೇಳಿದರು, ಯಾರೋ ಒಬ್ರು ಇಲ್ಲಿ ಮಾತಾಡ್ತಾಯಿದ್ರು, ಗಂಡಸರು ಕೂತ್ಕೊಳ್ಳೋಕೆ ಜಾಗ ಅಲ್ಲೆಲ್ಲ ಹೆಂಗಸರು ನಿಂತ್ಕೊಂಡೇ ಇರ್ತಾರೆ. ಅವ್ರಿಗೆ ಬಿಟ್ಕೊಡು, ಒಂದು ತಾಯಿ ಮಗು ನಿಂತಿರುತ್ತೆ, ಅವ್ರಿಗೆ ಸೀಟ್ ಇರೋದಿಲ್ಲ. ಇದು ಫ್ರೀನಾ? ಆ ಅಮ್ಮ ಅಷ್ಟು ತೊಂದರೆ ಇಟ್ಕೊಂಡು ಫ್ರೀ ಹೋಗ್ಬೇಕಾ? ಆ ಥರ ಆಗಿದೆ. ಇಲ್ಲಿಂದ ಮೈಸೂರಿಗೆ 135 ರೂಪಾಯಿ 140 ರೂಪಾಯಿ ಇದ್ದದ್ದನ್ನು 200-210 ರೂಪಾಯಿ ಮಾಡಿ ಯಾವುದು ಫ್ರೀ ಕೊಟ್ಟಿದ್ದು, ಯಾವ ಲೆಕ್ಕದಲ್ಲಿ ಫ್ರೀ ಕೊಟ್ಟರು? ಇವು ಬಡ್ಜೆಟಲ್ಲಿ ಫ್ರೀ ಅನ್ನೋದು ಯಾವ್ದಾರು ಎತ್ತಿಕ್ಕಿದ್ರೆ ಹಣ ಇದ್ದರೆ ಯಾವ್ದಾರು ತೋರಿಸಿ. ಅವ್ರ ಮನೆಯಿಂದ ಎತ್ಕೊಂಬಂದಿರೋದು, ಅವ್ರ ಗೋಡನಿಂದ ಎತ್ಕೊಂಬಂದಿರೋದು ಯಾವ್ದಾರು. ಇವಾಗ ಮೊನ್ನೆ ಯಾವುದು ಅಂತ ಹೇಳಿದ್ರೆ ಬಾಂಡಿಂದ ಯಾವ್ದಾರು ಎತ್ತಿಕ್ಕಿರೋದು ಯಾವ್ದಾರು ಇದ್ದರೆ ಹೇಳಕ್ಕೆ ಹೇಳಿ ಅವ್ರಿಗೆ. ಈ ಸರ್ಕಾರದಲ್ಲಿ ಯಾರು ಆ ಥರ ಬಡ್ಜೆಟಲ್ಲಿ ಎತ್ತಿಕ್ಕಿದ್ದೀವಿ, ಫ್ರೀ ಕೊಡ್ತಾಯಿದ್ದೀವಿ, ಅದನ್ನು ಮತ್ತು ನಿಗದಿ ಮಾಡಿದ್ದೀವಿ, ಆ ಥರ ಇದ್ದರೆ ಹೇಳಿ ಅವ್ರಿಗೆ. ಹೇಳಿ ಬಡ್ಜೆಟಲ್ಲಿ ಯಾವುದನ್ನು ಎತ್ತಿಕ್ಕಿದ್ದಾರೆ, ಯಾವುದಕ್ಕೆ ಎತ್ತಿಕ್ಕಿದ್ದಾರೆ ಏನಂತ ಹೇಳಿ. ಸರ್, ಈಗ ಮನೆ ಹೆಂಡತಿಗೆ 2,000 ರೂಪಾಯಿ ಅಂತೇಳಿ ಸಿಗ್ತಿದೆ, ಇದರ ಬಗ್ಗೆ ಏನು ಹೇಳ್ತೀರಿ? ಸರ್, ಇವಾಗ ಅತ್ತೆ ಸೊಸೆ ಮನೇಲಿರೋಂಗೆ ಇಲ್ಲ. ಅತ್ತೆಗೆ ಬರ್ತಾ ಇರುತ್ತೆ ಮನೆ ಯಜಮಾನಿ ಅಂತ, ಸೊಸೆಗೆ ಬರೋದಿಲ್ಲ. ಅತ್ತೆ ಸೊಸೆ ಜಗಳ ಆಡಿಕೊಂಡು ನಿಂತ್ಕೊಂಡಿದ್ದಾರೆ. ಇವಾಗ ಮನೆ ಕುಟುಂಬ ಹೊಡೆಯೋ ರಾಜಕೀಯ ಮಾಡಿದ್ದಾರೆ. ಮನೆಯಲ್ಲಿ ರಾಜಕೀಯ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೆ ಯಾಕೆ ಬರ್ತಾಯಿಲ್ಲ, ನೀನು ಯಾಕೆ ಮನೆ ಒಡತಿಗೆ. ಆವಾಗ ಸಿದ್ದರಾಮಯ್ಯವರು ಮಹಾದೇವಪ್ಪರೇ ನಿಮಗೆ ಫ್ರೀ, ನಿಮಗೆ ಇಲ್ಲಿ ಕುಮಾರಸ್ವಾಮಿಯವರೇ ನಿಮ್ಮ ಹೆಂಡ್ರಿಗೆ ಫ್ರೀ, ನನಗೆ ಹೆಂಡ್ರಿಗೆ ಫ್ರೀ ಅಂತಂದರು. ನಿನಗೂ ಫ್ರೀ ಅಂದರು. ಆದರೆ ಮನೆಯಲ್ಲಿ ಕುಟುಂಬ ಹೊಡೆಯೋ ರಾಜಕಾರಣ ಮಾಡಿಬಿಟ್ರು. ಅಲ್ಲಿ ಬಿಟ್ಬಿಟ್ರು. ಕುಟುಂಬ ಹೊಡೆಯೋತಾ ಇದೆ, ಅತ್ತೆ ಸೊಸೆಗೆ ಜಗಳ ಆಗ್ತಾಯಿದೆ. ಇವು ಅತ್ತೆ ಸೊಸೆ ಕರ್ಕೊಂಡು ಮಗ ಬೇರೆ ಕಡೆ ಹೋಗಬೇಕು, ಆ ಥರ ರಾಜಕೀಯ ತಂದಿಟ್ಟಾರೆ. ಇವಾಗ ಅದರಿಂದ ಎಷ್ಟು ಅನಾನುಕೂಲ ಆಗಿದೆ ಅಂದರೆ, ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರು ಬಿಟ್ಟು ಬೇರೆ ಕಡೆ ಹೋಗೋ ಪರಿಸ್ಥಿತಿ ತಂದಿಟ್ಟಾರೆ. ಯಾವ ಥರ ರಾಜಕೀಯ ಇದು? ಈಗ ರಾಜ್ಯದಲ್ಲಿ ಒಂದು ಕೇಳೋದಾದರೆ, ರಾಜ್ಯದಲ್ಲಿ ಅಂದರೆ ಅಂಗಡಿಗಳಲ್ಲಿ ಹನುಮಾನ್ ಚಾಲೀಸ್ ಹಾಕೋದು ತಪ್ಪ ಸರ್? ಸರ್, ದೇವರದ ಹಾಕೋದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಲ್ಲ. ಹಿಂದೂಗಳಾದರೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ಅವರು ಹಿಂದುತ್ವ ತಿಳ್ಕೊಂಡವರು, ಇನ್ನು ನಮ್ಮ ಸಂಪ್ರದಾಯ ತಿಳ್ಕೊಂಡವ್ರು ಯಾರೂ ಅಬ್ಜೆಕ್ಷನ್ ಮಾಡೋದಿಲ್ಲ, ತೊಂದರೆ ಅಂತ ಹೇಳೋದಿಲ್ಲ. ಅವರು ಯಾರು ತೊಂದರೆ ಅಂತ ಹೇಳಿದ್ರು ಅವ್ರಿಗೆ ಕೇಳಬೇಕು. ನಿಮಗೆ ಈ ಹನುಮಾನ್ ಚಾಲೀಸಿಂದ ನಿಮಗೇನು ತೊಂದರೆ ಆಗಿದೆ ಅಂತ ಅವ್ರನ್ನೇ ಕೇಳಬೇಕಾಗತ್ತೆ. ಈಗ ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ನೋಡೋದಾದರೆ, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು,
ವಿಧಾನಸೌಧದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದ್ರು. ಅದಾದ ಬಳಿಕ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಕಿದ ಅಂಗಡಿ ಮೇಲೆ ಮುಸ್ಲಿಮರಿಂದ ದಾಳಿಯಾಗಿದೆ. ಅಂದರೆ ಹನುಮಾನ್ ಚಾಲೀಸ್ ಹಾಕಿದಂಥ ವ್ಯಕ್ತಿ ನಾವು ನಮಾಜ್ ಮಾಡೋ ಟೈಮಲ್ಲೇ ನೀವು ಹನುಮಾನ್ ಚಾಲೀಸ್ ಹಾಕ್ತೀರಾ ಅಂತೇಳಿ ಬಂದು ಹೊಡೆದಿದ್ದಾರೆ. ಈ ಸದ್ಯದ ಬೆಳವಣಿಗೆಲ್ಲ ನೋಡೋದಾದ್ರೆ ಏನು ಹೇಳ್ತೀರಿ ಸರ್? ಸರ್, ಅವತ್ತು ಗೃಹ ಸಚಿವರಾದ ನಮ್ಮ ಪರಮೇಶ್ವರಪ್ಪರು ಹೇಳ್ತಾಯಿದ್ರು ಅದು ಸಿಲಿಂಡ್ರು ಬ್ರಾಶ್ ಆಗಿರ್ಬೋದು ಅಂತ. ಅವರು ಅಲ್ಲಿ ಸ್ಥಳ ಪರೀಕ್ಷೆ ಮಾಡಿ ಈ ಥರ ಮಾತಾಡಿದರು. ಅದನ್ನು ಸಮೀಕ್ಷೆಯನ್ನು ನೋಡಿದವ್ರಿಗಿಂತ ಅಲ್ಲಿ ಹೋಗಿ ಖುದ್ದು ಇವರೇ ಬಾಂಬ್ ಬ್ಲಾಸ್ಟ್ ಮಾಡಿದ ಥರ ಅದೇನೋ ಗ್ಯಾಸ್ ಭಾಷೆ ಇರ್ಬೋದು, ಆ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಅವರು ಗೊತ್ತಿಲ್ಲದನ್ನು ಗೊತ್ತಿಲ್ಲ, ತನಿಖೆ ಆಗಲಿ ಅದನ್ನಾದ ನಂತರ ನೋಡುವ ಅನ್ನೋದಿಲ್ಲ. ಅವರು ಇವರೇ ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿದ ಥರ ಮಾತಾಡಿದರು. ಇದು ತನಿಖೆ ಆಗೋ ಮೊದಲೇ ಇವರೇ ಡಿಸ್ಕಷನ್, ಇವರೇ ಫೈನಲ್. ಅದಾದಮೇಲೆ ಮಲ್ಲಿಕಾರ್ಜುನ ಖರ್ಗೆ ಮಗ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದರು. ಅವರು ಜನನಾಯಕ ಆಗೋದಕ್ಕೆ ಹರಹರ ಅನ್ನೋ ರೀತಿನಲ್ಲಿ ಮಾತಾಡಿದರು. ಅದ್ರ ಜೊತೆಗೆ DK ಬ್ರದರ್ಸ್ ಇದಾರಲ್ಲ, ಬ್ರದರ್ಸ್ ನಮ್ಮ ಅಲ್ಲಿ ಬಾಂಬ್ ಸಿಡಿಸಿದಾರಲ್ಲ ಅವ್ರು ಬ್ರದರ್ಸ್ ಅಂತ. ಬಾಂಬ್ ಸಿಡಿಸಿದವರು, ಬಾಂಬ್ ಹಾಕಿದವರು ಅವ್ರಿಗೆ ಬ್ರದರ್ಸ್. ಈ ಥರ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿದೆ. ಈಗ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ DJಯಲ್ಲಿ KJಯಲ್ಲಿ ಪ್ರಕರಣ ಆದವರು ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳ್ತಾರೆ. ಅಂದರೆ ನನ್ನ ಬ್ರದರ್ಸ್ ಹೆಸರನ್ನೇ ಓದ್ತೀರಿ ನೀವು ಅಂತೇಳಿ ಹೇಳ್ತಾರೆ. ಆದರೆ ಮಂಗಳೂರಲ್ಲಿ ಒಂದು ಕುಕ್ಕರಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಟೈಮಲ್ಲಿ ಸಮ್ ಫೆಲೋ ಡಿಡ್ ಸಮ್ ಮಿಸ್ಟೇಕ್ ಅಂತ ಹೇಳ್ತಾರೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡಿದ, ಅದನ್ನೇನು ದೊಡ್ಡದು ಮಾಡ್ತೀರಿ ಅಂತೇಳಿ. ಈಗ ಬೆಂಗಳೂರಲ್ಲಿ ರಾಮೇಶ್ವರ ಕೆಫೆ ಸರ್, ಆಲ್ರೆಡಿ ಅಲ್ಲಿ ಅವರು ತನಿಖೆ ನಡೆಸಿದ್ದಾರೆ. ಅಲ್ಲಿ ಸಿಕ್ಕಿರೋ ಪ್ರಕಾರದಲ್ಲಿ, ಅಲ್ಲಿ ಮಾಹಿತಿ ಸಿಕ್ಕಿರೋ ಪ್ರಕಾರದಲ್ಲಿ ಒಬ್ಬ ಮುಸ್ಲಿಂ ಯುವಕ ಆ ಕೃತ್ಯನ ಎಸಗಿದ್ದಾನೆ ಅಂತ ಬರ್ತಾ ಇದೆ. ಅದನ್ನು ಬಿಟ್ಟು ಇವರು ಬ್ರದರ್ಸ್ ಅಂದರೆ ಇವರು ಹೇಳಿಕೊಟ್ಟು ಈ ಥರ ರಾಜಕೀಯ ವ್ಯವಸ್ಥೆಯಲ್ಲಿ ಗಡಬಿಡಿ ಮಾಡೋದಕ್ಕೆ ಇರ್ಬೋದು. ಇವಾಗ ನೋಡಿ, ರೈತರ ದಂಗೆ ಅಂತ ಬಂದ್ಬಿಟ್ಟು ಸುಮ್ಮನೆ ಇವಾಗ ಎಲೆಕ್ಷನ್ ಹತ್ತಿರದಲ್ಲಿ ನಮ್ಮ ಸಿಂಗು ಅವ್ರನ್ನ ರೈತರು ಅಂತ ಹಸಿರು ಶಾಲಾಕಿ ಕಳಿಸೋದು, ಇವು ರಾಜಕೀಯ ಇದು ನಡೀತಾ ಇರುತ್ತೆ. ಹಸಿರು ಶಾಲಾಕಿ ಅವರು ರೈತನೇ ಅಲ್ಲ, ಹಸಿರು ಶಾಲಾಕಿ ಹೊಂಡು ಬಂದು ವಿಧಾನಸೌಧ ನುಗ್ಗೋದು, ಲೋಕಸಭಾ ನುಗ್ಗೋದು, ಇವೆಲ್ಲವೂ ಮಾಡಿಸ್ತಾರೆ. ಕೃತ್ಯಗಳನ್ನು ಎಸಗಿಸ್ತಾರೆ. ಸಾಮಾನ್ಯ ಜನರಿಗೆ ದುಡ್ಡು ಕೊಟ್ಟು ಇವೆಲ್ಲವನ್ನು ಮಾಡಿಸ್ತಾರೆ. ಈ ಥರ ಈ ರಾಜಕೀಯದಲ್ಲಿ ಅವರು ಬ್ರದರ್ಸ್ ಅಂದರೆ ಯಾವ ರೀತಿ ಬ್ರದರ್ಸ್ ಅಂತ ಕೇಳಬೇಕು, ಅವ್ರನ್ನೇ ಕೇಳಬೇಕಾಗತ್ತೆ. DK ಶಿವಕುಮಾರ್ ಅವರಿಗೆ ನಿಮ್ಮ ಈ ರೀತಿ ಯಾವ ಜೀನ್ಸ್ ನಿಮ್ಮಲ್ಲಿದೆ, ಅವರಲ್ಲಿ ಯಾವ ಜೀನ್ಸ್ ಇದೆ ಅಂತ ಅವ್ರನ್ನೇ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಸರ್, ಕೊನೆಯದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಸರ್, ಲೋಕಕ್ಕೆ ನಮ್ಮ ದೇಶಕ್ಕೆ ಮಹಾನ್ ಗಣ್ಯ ವ್ಯಕ್ತಿ ಸಿಕ್ಕಿದ್ದಾರೆ. ಗಣ್ಯ ವ್ಯಕ್ತಿ ಸಿಕ್ಕಿದ್ದಾರೆ. ನಾವು ಸರ್ ವಿಶ್ವೇಶ್ವರನ್ನ ನಾವು ಇವತ್ತು ಕಾವೇರಿನೇ ಎಲ್ಲಿ ಪೂಜಿಸ್ತೀವಿ ಆ ಥರ ವ್ಯಕ್ತಿ ಸಿಕ್ಕಿದ್ದಾರೆ. ಅವ್ರನ್ನ ಇನ್ನೂ ಒಂದು ಸಲ ಕೊಟ್ಟು ನೋಡೋದ್ರಲ್ಲಿ ತಪ್ಪೇನಿಲ್ಲ. ಅವರು ಈಗಿನ ಏನಿದೆ ಮಿಲ್ಟ್ರಿ ಏನಿದೆ ಅವರೆಲ್ಲವನ್ನು ಅಭಿವೃದ್ಧೀಕರಣ ಮಾಡ್ತಾನೆ ಇದ್ದಾರೆ. ಇವಾಗ ಮೊನ್ನೆ ಯಾವುದೊಂದು ಸುರಂಗ ಮಾರ್ಗದಲ್ಲಿ ನಾನು ಹೀಗೆ ಸಾಮಾಜಿಕ ತಾಣದಲ್ಲಿ ನೋಡಿದೆ. ಸುರಂಗ ಮಾರ್ಗಗಳು, ರಸ್ತೆ ವ್ಯವಸ್ಥೆಗಳು ಸುಧಾರಿಸಿದೆ. ಹಾಗಾಗಿ ನಾವು ಮತ್ತೊಮ್ಮೆ ಕೊಡೋದ್ರಲ್ಲಿ ಸಂಶಯ ಪಡಬಾರ್ದು. ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಭಿವೃದ್ಧೀಕರಣ ಆಗಿದೆ ನೋಡಿ ಸರ್. ಇವಾಗ ಸಣ್ಣದೊಂದು 200 ಎಕರೆ ಜಾಗದಲ್ಲಿ HAL ಅಂತ ಒಂದು ಫ್ಯಾಕ್ಟ್ರಿ ಇತ್ತು. ಅದನ್ನು 600 ಎಕರೆಗೆ ವಿಶಾಲವಾದ ಜಾಗದಲ್ಲಿ ಮಾಡಿ ಇವಾಗ ಯಾರು ಹೇಳಿದ್ರಲ್ಲ ನೀವು, ನಿರುದ್ಯೋಗ 600 ಎಕರೆ ಜಾಗದಲ್ಲಿ ಕೈಗಾರಿಕೀಕರಣ ಮಾಡಿದರೆ ನಿರುದ್ಯೋಗ ಹೋಗೋದಿಲ್ವಾ? ನಿರುದ್ಯೋಗ ನಿರ್ವಹಣೆ ಆಗಲ್ವಾ? ಆ ಥರ ಮಾಡಿದ್ದಾರೆ. ಕೆಲವೊಂದು ಜನ ಇವರು ಹೇಳಿದ್ದು ಅದೇ 2000-3000ಗೆ ಆಸೆ ಬಿದ್ದು ಅವ್ರನ್ನೂ ಕೆಲಸ ಕಾರ್ಯಗಳನ್ನು ದಿಕ್ಕನ್ನು ಚೇಂಜ್ ಮಾಡಿಬಿಟ್ಟು ಅವ್ರೂ ಸೋಂಬೇರಿಗಳನ್ನಾಗಿ ಮಾಡ್ತಾರೆ. ಹಾಗಾಗಿ 600 ಎಕರೆನಲ್ಲಿ ನಮ್ಮ HAL ವಿಮಾನ ಕೈಗಾರಿಕಾ ಘಟಕವನ್ನು ಓಪನ್ ಮಾಡಿದ್ದಾರೆ. ಅಲ್ಲಿ ಉದ್ಯೋಗ ಸಿಗ್ತಾ ಇದೆ. ನರೇಂದ್ರ ಮೋದಿ ಅವರ ಟರ್ಮ್ ಕಂಟಿನ್ಯೂ ಆಗಲಿ ಅಂತ ಹೇಳಿ. ಹೌದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.